ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಒಂದು ಸಂಖ್ಯೆಯಲ್ಲಿ ಒಂದು ಚೇಂಜಸ್ ಇದೆ. ನೀವು ಈ ಸಂಖ್ಯೆಯ ಪ್ರಭಾವಕ್ಕೆ ಒಳಗಾಗಿದ್ದರೆ ನೋಡಿ, ಸಂಖ್ಯೆಗಳ ಜೊತೆ ದಿನದ ಜೊತೆ ವಾರದ ಜೊತೆ ಯೋಗದ ಜೊತೆ ಕರ್ಣದ ಜೊತೆ ಲಗ್ನದ ಜೊತೆ ರಾಶಿಯ ಜೊತೆ ನಕ್ಷತ್ರದ ಜೊತೆ ಅಂಶ 4 ಪಾದ ಇದಾವೆ. ಇವುಗಳೆಲ್ಲ ತಗೊಂಡು ಒಂದೊಂದೇ ಪೀಸ್ ಮಾಡ್ತಾ ಬರಬೇಕು. ಸೊ ಅದರಲ್ಲಿ ಆಗಾಗ ಸ್ವಲ್ಪ ಸಿಕ್ಕಿರೋ ದಿನ ನಿಮಗೆ ನಿಮ್ಮ ಜೊತೆಲಿ ಹಂಚ್ಕೋತಿದ್ದೇನೆ ನನಗೆ ತಿಳಿದಿರೋ ಮಾಹಿತಿ. ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಇದೇ ಕತೆ. ಅಲ್ಲೊಂದು ಅವಾಗವಾಗ ತೋಳುಗಳು ಅಟ್ಯಾಕ್. ನಿಮ್ಮ ಗಾಡಿ ನಂಬರ್ ಬೇಡ, ನಿಮ್ಮ ಮೊಬೈಲಲ್ಲಿ ಎಂಡಿಂಗ್ ನಂಬರ್ ಇಲ್ಲ ನಿಮ್ಮ ಕಾರ್ ನಂಬರ್ ಇಲ್ಲ ನಿಮ್ಮ 2 ವೀಲರ್ 100% ಹೇಳ್ತೇನೆ, ನಿಮಗೆ ಈ ಥರದ್ದೇ ತೋಳುಗಳ ಕಾಟ ಜಾಸ್ತಿ. ಮೋಸವೋ ಭಾರವೋ, ನೀವು ಬ್ರಹ್ಮರಾಕ್ಷಸರೇ. ನೀವು ಬಂದಿರೋದೇ ಗುದ್ದಿಸ್ಕೊಳ್ಳೋಕೆ. ಹೌದೋ ಅಲ್ವೋ ಹೇಳಿ. ಈ ಸಂಖ್ಯೆ ನನ್ ಅದರ್ ದ್ಯಾನ್ 80. ನನಗೆ ತುಂಬ ಬಾರಿ 80ರ ಪ್ರಭಾವದ ಸಂಖ್ಯೆ ಗಾಡಿ ಇಟ್ಕೊಂಡಿರೋರು, ಡೋರ್ ನಂಬರ್, ಮನೆ ನಂಬರ್ ಕೂಡ 80. ನಿಮಗೆ ಗೊತ್ತಿಲ್ಲದೆ ಕನೆಕ್ಟ್ ಆಗುತ್ತೆ ಮಕ್ಕಳ. ನೋಡಿ, ಹೇಳಿದ್ನಲ್ಲ ಮೊನ್ನೆ 145775 1575 1675 ವಾಟ್ ಎವರ್. 7 3 10 + 2 12 1 + 2 3 ಜನವರಿ 30 3 ಗಂಟೆ ಮಧ್ಯಾಹ್ನ. ಏನೇನೋ ಕ್ಯಾಲ್ಕುಲೇಷನ್ಸ್ ಇದೆ. ಕರ್ಕೊಂಡು ಬಂದು ನಿಲ್ಸಿಟ್ಟಿದೆ. ನಾವ್ ಹೇಳ್ತೀವಿ ಅಟ್ರಾಕ್ಟ್. ಕೆಲವ್ರು ಬಂದು ಹೇಳ್ತಿರ್ತಾರೆ, ಗುರುಗಳೇ ನನಗೆ ಗೊತ್ತಿಲ್ಲ, ಎದ್ರೆ ಈ 4 ಎಳೆಯುತ್ತೆ, ಕೂತ್ರೆ ಈ 4 ಎಳೆಯುತ್ತೆ, ಮಲಗಿದ್ರೆ ಈ 4 ಎಳೆಯುತ್ತೆ, ಇಲ್ಲ 4 ಎಳೆಯುತ್ತೆ, 3 ಎಳೆಯುತ್ತೆ, 2 ಎಳೆಯುತ್ತೆ. ಅಲ್ಲಿದೆ. ಸುಮ್ನೆ ನೀವು ಅಟ್ರಾಕ್ಟ್ ಆಗೋಕ್ಕಾಗಲ್ಲ. ಒಂದು ಕಪ್ಪು ಬಣ್ಣ ಧರಿಸೋದು, ಕೆಲವರು ನೀಲಿ ಬಣ್ಣ ಧರಿಸೋದು, ಕೆಲವರು ಬಿಳಿ ಬಣ್ಣ ಧರಿಸೋದು. ಇಟ್ ಈಸ್ ಅ ಮ್ಯಾಜಿಕಲ್ ಮೂವ್ಮೆಂಟ್. ಪ್ರತಿ ಬಣ್ಣದಲ್ಲೂ ಒಂದು ಶಕ್ತಿ ಇದೆ. ಎಲ್ಲರೂ ಹಳದಿ ಧರಿಸೋಕ್ಕಾಗಲ್ಲ, ಎಲ್ಲರೂ ವೈಟ್ ಹಾಕೋಕ್ಕಾಗಲ್ಲ, ಎಲ್ಲರೂ ಕಪ್ಪು ಹಾಕೋಕ್ಕಾಗಲ್ಲ, ಎಲ್ಲರೂ ನೀಲಿ ಹಾಕೋಕ್ಕಾಗಲ್ಲ, ಎಲ್ಲರೂ ಕೆಂಪು ಹಾಕೋಕ್ಕಾಗಲ್ಲ, ಎಲ್ಲರೂ ನವರತ್ನ ಧರಿಸ್ಲಿಕ್ಕಾಗಲ್ಲ. ಎಲ್ಲರೂ ಸ್ವಂತ ಮನೇಲಿ ವಾಸ ಮಾಡೋಕ್ಕಾಗಲ್ಲ. ಏನೇನೋ ಇದೆ. ಅದು ವಿಚಿತ್ರ. ನಾವು ಪಡ್ಕೊಂಡು ಬಂದಿರ್ತೇವೆ. ಮೊನ್ನೆ ಒಂದು ಪಾಪ ಸಕಲೇಶ್ಪುರದಿಂದ ನನ್ನ ಮಗಳಿಗೆ ಇಲ್ಲ ಇಂಥದ್ದೇ ಆಗಬೇಕು, ಕೃಷ್ಣವೇಣಿ ತೇಟು ರಾಧೆಯೇ ಹುಟ್ಟಿ ತೀರಾ ಪೂರ ಕೃಷ್ಣೆಯೇ. ದ್ರೌಪದಿ ಎಷ್ಟು ಕಪ್ಪಿಲ್ಲ ಅಂತ ಹೇಳ್ತೀವಿ ಜಗತ್ತಲ್ಲಿ, ಅಂಥದ್ದೇ ಈ ತಾಯಿ ಜೀವ. ಆ ಬೊಂಬೆಯೇ ನಿಜವಾಗ್ಲೂ ಹೇಳ್ತೇನೆ. ಕಾಳಿಕಾ ಡ್ರೆಸ್ ಮಾಡಿ ನಿಲ್ಲಿಸಿಬಿಟ್ರೆ, ಕವಿರತ್ನ ಕಾಳಿದಾಸ ಇನ್ನೊಂದು ಬಾರಿ ತೆಗೆದ್ರೆ ಕಾಳಿಕಾ ದೇವಿ ಇಲ್ಲಿಯೇ ಇದೆ. ಅಷ್ಟು ಒಂದು ಭಗವಂತನದು. ಪುಟ್ಟ ಮಗುಗೆ ಏನ್ ಗೊತ್ತಾ, ನಾನು ತುಂಬಾ ಕಪ್ಪು ಗುರುಗಳೇ ಅಂತ ಅಮ್ಮ ಮುಂದ್ಗಡೆನೆ ಹೇಳ್ದೆ, ನಿನಗೆ ದೇವರಿಗೆ ಅಲಂಕಾರ ಮಾಡಿ ನಿನ್ ಪಾದಕ್ಕೆ ನಮಸ್ಕಾರ ಹಾಕ್ಬೇಕು, ಗರ್ಭಗುಡಿಲಿ ಕುಳಿತುಕೊಳ್ಳೋ ದೇವಿ ಕಣೋ, ಯಾಕೋ ಕೊರಗ್ತೀಯ. ಆ ಕಪ್ಪೆ ಎಲ್ಲೋ ಅದೊಂದು ರಿಜೆಕ್ಷನ್. ನಾನು ಹೇಳಿದೆ ಒಳ್ಳೆಯವನ್ ಬರಬೇಕು. ಮನಸ್ಸು ದಡ್ರುಗಳು ಬಣ್ಣಕ್ಕೆ. ನೋಡಿ, ಮೊನ್ನೆ ಕೂಡ ಹೈದ್ರಾಬಾದಲ್ಲಿ ಒಂದು ಹೆಣ್ಮಗು, ಆಕೆ ಏನೂ ಕೇಳಿಲ್ಲ, ಬಂದ ಸಂಬಂಧಗಳೆಲ್ಲ ಓಕೆ ಆಗಿದೆ. ಆ ಪುಟ್ಟ ಮಗು, ನನಗೆ ಅಪ್ಪ ಇಲ್ಲ, ಅಮ್ಮ. ಇಮ್ಮಿಡಿಯೇಟ್ ಜಾತಕ ತೆಗೆದು ಆ ಇಯರ್ ಇದೆಲ್ಲ ಕ್ಯಾಲ್ಕುಲೇಷನ್ ಮಾಡಿದ್ರೆ ಅಗೇನ್ ಇಟ್ ಈಸ್ ಕಮಿಂಗ್ 00. ದ ನಂಬರ್ಸ್ ಪ್ಲೇಸ್ ಮಕ್ಕಳೇ. ಹೇಳಿದಿನಲ್ವಾ, 00ದಲ್ಲಿ ಹುಟ್ಟದೆ ಕನೆಕ್ಟ್ ಆಗಿದ್ರೆ 00 2000 ಇಯರ್ 2000 ಇಲ್ಲ ಕಾರ್ ನಂಬರ್, ವೆಹಿಕಲ್ ನಂಬರ್. ಅಮ್ಮನಿಗೆ ಹಿಂಗಿದೆ, ಅಪ್ಪ ಇಲ್ಲ, ಅಮ್ಮನೂ ನನ್ನ ಜೊತೆಲಿ ಇರ್ತಾಳೆ ಅಂದೆ. ಎಂತ ಕಟುಗರಪ್ಪ.
ನಮಗ ಮಾತ್ರ ಗಂಡಸ್ರಿಗೆ ಅಮ್ಮ ಇರಬೇಕು. ನಮಗ ಮಾತ್ರ, ಹೆಣ್ಮಗುಗಿರ್ಬಾರ್ದ ಅಮ್ಮನ ಪ್ರೀತಿ. ನಿಜವಾಗ್ಲೂ ನೀವು ನಂಬೋಲ್ಲ, ನಾನು ಜಗಳ ಮಾಡ್ತಿರ್ತೇನೆ ನಮ್ಮ ಅತ್ತೆ ಹತ್ರ. ಯಾಕಿರೋಲ್ಲ? ನಿನಗೆ ಯಾರು ಹೋಗು ಅಂದ್ರು? ನಿನಗೆ ಮಗ ಒಬ್ಬನೇನಾ, ನಾವಿಲ್ವಾ? ಅಲ್ಲೇ ಏನಕ್ಕೆ ಇರ್ತೀರಂತ. ಸತ್ಯವಾಗಳು. ಹೆಣ್ಣು ಕೊಟ್ಟು ತಾಯಿ ಯಾರೀ ಜೋಳಿಗೆ ದಾಸೆಯ ಎಲ್ಲ ನೋಡ್ಕೋತಾಳೆ. ಅದು ಹೇಳ್ಬಾರ್ದು. ಅವ್ರಿಗೊಂದು ಹಣ್ಣು ಕೊಟ್ಟಾದ್ರೂ ನಾವು ಸೇವೆ ಮಾಡ್ಕೋಬೇಕು. ನೋಡಿ, ಆ ಮಗುಗೆ ಬಂದವರೆಲ್ಲ ರಿಜೆಕ್ಷನ್. ಬಿಕಾಸ್ ಅವರಮ್ಮನ ಏನೋ ಇವಳು ಇಟ್ಕೊಳ್ಳೋದಂತೆ, ಇದೇನಿದು ಅಂತ. ಮಗು ತಟ್ಕೊಳಕ್ಕಾಗ್ಲಿಲ್ಲ. ಅಮ್ಮನ ಕೊರಗು, ಮಗಳ ಮಗುವೆ. ಅಮ್ಮನಿಗೆ ಬೇರೆ ಅನಾರೋಗ್ಯ, ನೋಡ್ಕೊಳ್ಳೋರು ಯಾರು ಇಲ್ಲ. ಏನ್ ಮನ್ಸಿಗೆ ತಗೊಂಡ್ಲು? ಹುಸೇನ್ ಸಾಗರ್, ಮೊನ್ನೆ ವಿಶ್ವೇಶ್ವರಯ್ಯನವ್ರ ಬಗ್ಗೆ ಮಾತಾಡ್ತಾ ಹುಸೇನ್ ಸಾಗರ್ ಜೀವ ಕೊಡ್ತಿದ್ದೆ ಹೈದರಾಬಾದ್ಗೆ ಅಂತ ಹೇಳ್ತೆ. ಅಷ್ಟು ಸಂಕಟ ಆಗುತ್ತೆ. ಸೊ ಇಟ್ಸ್ ಗಿವಿಂಗ್ ವೈಬ್ರೇಷನ್. ದಯಮಾಡಿ ನೆನಪಲ್ಲಿ ಇಟ್ಕೊಳ್ಳಿ, ಇಟ್ ಈಸ್ ದೇರ್. ಈ 80 ಕೂಡ ಹಾಗೆ ನೋಡಿದಾನೆ. ಅಲ್ಲೊಂದು ತಲ್ಲಣ, ಅಲ್ಲೊಂದು ಒದ್ದಾಟ. ಅಲ್ಲಿದ್ದಿದ್ದೆ 100% ಹೇಳ್ತಾನೆ. ನಿಮ್ ಸಂಗಾತಿ ವಿಚಾರದಲ್ಲಿ ಒಂದು ನೋವಿರುತ್ತೆ ನೋಡಿ. ಮೂರ್ಖ ಗಂಡ ಇಲ್ಲ ಮೂರ್ಖ ಪತ್ನಿ, ದಡ್ಡ ಗಂಡ ಇಲ್ಲ ದಡ್ಡ ಪತ್ನಿ. ಕನ್ಫರ್ಮ್ 1980 ದಟ್ ಈಸ್ ಎ ಪೇನ್. ಅವನೆಲ್ರಿಗೂ ಒಳ್ಳೆಯವನಾಗಿರ್ತಾನೆ, ನಿಮಗಲ್ಲ. ಇಲ್ಲ ಆಕೆ ಎಲ್ರಿಗೂ ಓಕೆ, ನಿಮಗಲ್ಲ. ನಿಮ್ಮ ಕಷ್ಟ, ನಿಮ್ಮ ನೋವು, ನಿಮ್ಮ ಭಾವನೆಗಳಿಗೆ ಇಫ್ ಯು ಆರ್ ಕನೆಕ್ಟೆಡ್. ನಿಮ್ಮ ಮೊಬೈಲಲ್ಲಿ 80 ಇದ್ರೆ ನಿಮ್ಮವರಿಂದ, ನಿಮ್ಮ ಸಂಗಾತಿಯಿಂದ, ಕುಟುಂಬದಿಂದ, ಆತ್ಮೀಯರಿಂದ ನೀವು ಒಂಟಿ ಅನ್ಸುತ್ತೆ. ಹೌದೋ ಅಲ್ವೋ ಹೇಳಿ. ಯಾಕೀಗೆ ಅಂತ ಗೊತ್ತಿಲ್ಲ. ಮೇ ಬಿ ದಟ್ ಕನೆಕ್ಷನ್ಸ್ 0 ಆಗೋಗ್ ಬಿಡಲ್ಲ, ಮತ್ತೆ ಎದ್ದೊಳತ್ರಿ. ತುಂಬಾ ಕೆಳಸ್ಥಾಯಿಂದ ಮೇಲೆ ಬರಬೇಕು. ನಾನು ನೋಡಿದ್ದಾನೆ, 100ರಲ್ಲಿ 99 ಜನ, ಲಕ್ಷದಲ್ಲಿ 99,990 ಜನ. ಈ 80 ಕನೆಕ್ಷನ್ ವಿತ್ ಯುವರ್ ಮೊಬೈಲ್. ನೀವು ಏನೇ ಮಾಡಿ ನಿಮಗೆ ತಂಗಳು ಊಟ ತಿನ್ಸುತ್ತೆ 80ನಲ್ಲಿ ನೀವು ಹುಟ್ಟಿದ್ರೆ. ಇಲ್ಲ ಆ ಸಂಖ್ಯೆ ಕನೆಕ್ಟ್, ನಿಮ್ಮ ಡೋರ್ ನಂಬರ್, ವೆಹಿಕಲ್ ನಂಬರ್, ಕಾರ್ ನಂಬರ್, ಮೊಬೈಲ್ ನಂಬರ್. ನಿಮಗೆ ಗೊತ್ತಿಲ್ಲದೆಯೇ ತಂಗಳು ಊಟ. ನರ್ವಸ್ ಪ್ರಾಬ್ಲಮ್ಗಳು ಸ್ವಲ್ಪ ಆಗಿರುತ್ತೆ. ನರ್ವಸ್ ಪ್ರಾಬ್ಲಮ್, ದೇಹದಲ್ಲಿ ಶಕ್ತಿ ಇಲ್ಲ. ಮಾತಾಡಿದ್ದೇ ಮಾತಾಡ್ತಕ್ಕಂಥ ಪ್ರಸಂಗಗಳು. ಯಾವಾಗ್ಲೂ ನೀವು ಇಡ ಬಗ್ಗೆ ಮಾತಾಡ್ತೀರಿ. ಇದನ್ನ ಇಡ ನಾಡಿ ಅಂತ ಹೇಳ್ತಿರ್ತೇವೆ. ಇದನ್ನ ಈ ಮರ್ಮಸ್ಥಾನ ಕೆಲವೊಂದು ಈ ತರ ನಾವು ಈಗ ಇಟ್ಕೋತಾರೆ. ಅದನ್ನೆಲ್ಲ ಹೇಳ್ಕೊಡ್ತಾನೆ. ತುಂಬಾ ಇದೆಲ್ಲ ಇಷ್ಟ ನನಗೆ. ನೀವು ಇಲ್ಲಿ ಇಟ್ಕೋತೀರಿ ಇಡ. ಅಯ್ಯೋ ಅವತ್ತು ಇದಾಗಬಾರ್ದಿತ್ತು, ಅಯ್ಯೋ ಅವತ್ತು ಅದ್ ಮಾಡಬಾರ್ದಿತ್ತು, ಅಯ್ಯೋ ಅವತ್ತು ಹಿಂಗಿರ್ಬಾರ್ದಿತ್ತು, ಅಯ್ಯೋ. ಆಮೇಲೆ ಇನ್ನೊಂದು ಪಿಂಗಳನು ಇಟ್ಕೋತೀರಿ. ಶಿವ ಪಿಂಗಳ ಅಂದ್ರೆ ನನ್ನ ಮಕ್ಕಳಿಗೆ ಹೇಗೆ, ನನ್ನ ಹೆಂಡತಿಗೆ ಹೇಗೆ, ನನ್ನ ಗಂಡನ್ಗೆ ಹೇಗೆ, ನನ್ನ ಮನೆಗೆ ಹೇಗೆ. ನಿಮಗೆ ಉದ್ಯೋಗದಲ್ಲಿ ಮಾತ್ರ ಯಾವಾಗಲೂ ನಿಮಗೆ ಸಿಗಬೇಕಾದ ಮರ್ಯಾದೆಯೋ, ಇನ್ಕಮ್ಮೋ, ಪೊಸಿಷನ್ನೋ ಏನೋ ಒಂದು ಕೊರತೆ ಇರುತ್ತೆ ನೋಡಿ. ಸಮ್ವೇರ್ ಇಟ್ ಡಸ್ ನಾಟ್ ಕಂಪ್ಲೀಟ್ ಪಿಕ್ಚರ್ ಅನ್ನತಕ್ಕಂಥ ಒಂದು ಭಾವ ಆಗಿರುತ್ತದೆ. ಹೌದು ಅಲ್ವೋ ಹೇಳಿ. ನನ್ನ ಲೆಕ್ಕಾಚಾರ ಸರಿ ಇದ್ರೆ ತುಂಬಾ ಈ ತರ 80 ಕನೆಕ್ಷನ್ ಇರ್ತಕ್ಕಂಥ ತುಂಬಾ ನೋಡಿದಾನೆ. ನಿಮ್ಮ ಜೀವನ ಜೀವಾವಧಿ ಶಿಕ್ಷೆ. ಜೀವನ ಪರ್ಯಂತ ನಿಮಗ್ ಬುದ್ಧಿ ಬಂದಾಗಲಿಂದ, ನಿಜ ಹೇಳ್ಬೇಕು ಅಂದ್ರೆ ನಿಮಗ್ ಮದುವೆ ಆದ್ಮೇಲೆ ಜೀವಾವಧಿ ಶಿಕ್ಷೆ. ಹೌದೋ ಅಲ್ವೋ ಹೇಳಿ. ಒಂದ್ ತಾಯಿ ಜೀವ ಹೇಳುತ್ತೆ, ಗಂಡ ಅವರ ನಾನಾ ಗೊತ್ತಾಗ್ತಿಲ್ಲ ಗುರುಗಳೇ. ನಾನೇ ಗಂಡನಾಗಿ 9,000 ರೂಪಾಯಿ ಸಂಬಳಕ್ಕೆ ಹೋಗ್ತಿದೆ. ಯಾವುದೋ ಒಂದು ಕ್ಷೇಮಾಭಿವೃದ್ಧಿ ಸಂಘ ಓಡಾಡ್ಕೊಂಡ್ರು. ಪುಟ್ಟ ಜೀವ ಅದೆಷ್ಟು ಸಂಕಟ. 80 ಇಸ್ ಕನೆಕ್ಟೆಡ್. ನಿಮ್ಮನ್ನ ಅಲ್ಲಿಗೆ ತಗೊಬಂದು ಚೆಕ್ಮೇಟ್ ಮಾಡಿಸಿಟ್ಬಿಡುತ್ತೆ. ನೀವೇ ಓಡಬೇಕು, ನೀವೇ ನಿಲ್ಲಬೇಕು. ಆಮೇಲೆ 80ನಲ್ಲಿ ಹುಟ್ಟಿರೋರಿಗೆ ನಾನು ಇನ್ನೊಂದು ನೋಡಿದ್ದೇನೆ. ದರ್ ಈಸ್ ಮೋರ್ ಚಾನ್ಸಸ್ ಒಂದು ಸಣ್ಣ ಸರ್ಜರಿ ಆಗೋದು, ಪೈಲ್ಸು ಪಿಸ್ತುಲ ಪ್ರಾಬ್ಲಮ್ ಆಗೋದು,
ಮಂಡಿ ನೋವು ಬರೋದು, ಪಾದಗಳಲ್ಲಿ ನೋವು ಬರೋದು, ಆರೋಗ್ಯ, ಕುತ್ತಿಗೆ ನೋವು ಬರೋದು, ಸೊಂಟ ನೋವು ಬರೋದು, BP ಬರೋದು, ಶುಗರ್ ಬರೋದು, ಕಿಡ್ನಿಯಲ್ಲಿ ಟ್ರಿಗರ್ ಆಗೋದು, ಅನ್ನನಾಳದಲ್ಲಿ ನೀರಿನ ಸಮಸ್ಯೆಗಳಾಗೋದು, ಆರೋಗ್ಯ ಕೆಡ್ಸ್ಕೊಬಿಡ್ತೀರಿ ನೀವು ಪಿಂಗಳ ಇವುಗಳಲ್ಲಿ ಬ್ಯಾಲೆನ್ಸ್ ಮಾಡೋಕೆ ಹೋಗಿ. ತೀರಾ ಹಿಂದಕ್ಕೂ ಕೂತ್ಕೊಳ್ಳೋದು, ಇಲ್ಲ ತೀರಾ ಮುಂದಕ್ಕೆ ಹಂಗಾದ್ರೆ ನಾಳೆ ಕೆಲಸನ ತೆಗೆದು ಬಿಟ್ರೆ, ಇನ್ನೊಂದಾಗ್ಬಿಟ್ರೆ ಅನ್ನತಕ್ಕಂಥ ಭಾವಾರ್ಥ, ಭಯ, ಆತಂಕ ಇದು ನಿಮ್ಮನ್ನ ಸುತ್ತುವರಿಯಲ್ಪಟ್ಟಿರುತ್ತದೆ. ನಿಮಗೆ ಗೊತ್ತಿಲ್ಲದೆ ಗ್ರಹಣ ಛಾಯೆಯ ಬಾಧೆಯಿಂದ ಒದ್ದಾಡುತ್ತಿರುತ್ತೀರಿ. ವೆರಿ ವೆರಿ ಕೇರ್ಫುಲ್. ಸರಿಯಾದ ವೈದಿಕರ ಹತ್ರ ಈ ನಂಬರ್ಸ್ ಇದ್ರೆ ಸ್ವಲ್ಪ ಚೇಂಜ್ ಮಾಡ್ಕೊಳಕ್ ನೋಡಿ. ಮೊಬೈಲ್ ನಂಬರ್ ಎಂಡಿಂಗ್ ವಿತ್ 80, ಅಲ್ಲಿ ನೋವಾಗಿರುತ್ತೆ ಮಕ್ಕಳೇ, ನಿಮ್ಮವರೇ. ನೀವೊಂಥರ ಹಠವಾದಿ, ಏಕಾಂಗಿ, ಛಲವಾದಿ, ಬಿಡಲ್ಲ. ನೀವು ಬಗ್ಗದೆ ಬಿಡಲ್ಲ. ನೀವು ಬಗ್ಬೇಕು, ನಿಮಗ್ ಬಗ್ಗೋಕಿಷ್ಟ ಇಲ್ಲ. ಪ್ರಕೃತಿಯ ಜೊತೆ ಎಲ್ಲಿ ಬಗ್ಗಬೇಕು ಅನ್ನೋದು ಕೂಡ ತಿಳ್ಕೋಬೇಕು. 80 ಕನೆಕ್ಷನ್ ಆದ್ರೆ 80 ಎಸ್, ಇಲ್ಲದಿದ್ದರೆ ನಿಮಗೆ ಜೀವನ ಪರ್ಯಂತ ವನವಾಸವೇ. ದಸ್ 80 ಕನೆಕ್ಷನ್ ಎಲ್ಲ ಇರುತ್ತೆ. ನೋಡಕ್ ಮಾತ್ರ ಊಟ ಬಟ್ಟೆ, ನಿಮ್ಮನ್ನು ನೋಡಿದವ್ರು ನಿಮ್ಗೇನು ಕಡಿಮೆ ಅನ್ನೋ ತರ, ಬಟ್ ಯಾಕೋ ಏಕಾಂಗಿ ಅನ್ನಿಸ್ತಲೇ ಇರುತ್ತೆ. ನಿಮ್ಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಸಿಕ್ಕಿರೋಲ್ಲ, ಇಲ್ಲ ಒಳ್ಳೆ ಸಂಗಾತಿ ಸಿಕ್ಕಿರೋಲ್ಲ, ಇಲ್ಲ ಒಳ್ಳೆ ಕುಟುಂಬದ ಸಪೋರ್ಟ್ ಸಿಕ್ಕಿರೋಲ್ಲ. ಅಲ್ಲೊಂದು ಏನೋ ಒಂದು ವೇದೆ ನಿಮ್ಮನ್ನ ಭೇದಿಸ್ತಿರುತ್ತೆ. ದಿಸ್ 80 ಕನೆಕ್ಷನ್ಸ್. ಎಷ್ಟು ಜನ ಕಮೆಂಟ್ಸ್ ಹಾಕ್ತೀರಿ? ಕಾಯ್ತಿರ್ತೇನೆ ನಿಮ್ಮ ರಿಪ್ಲೈಗೆ ಅಂತ ಹೇಳ್ತಾ